Good morning dear students, welcome back. I am your physics teacher Dr. Nagaraj explaining physics for second PUC students. So ಕನ್ನಡದಲ್ಲಿ ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅನ್ನೋ ಚಾಪ್ಟರ್ನ ಪಾಠ ಮಾಡ್ತಾ ಇದ್ದೀನಿ. ಇದುವರೆಗೂ ಫ್ಲಕ್ಸ್ ಅನ್ನೋ ಕಾನ್ಸೆಪ್ಟ್ ತನಕ ಡಿಸ್ಕಸ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಮತ್ತು ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಪ್ರಾಪರ್ಟೀಸ್ ಹೇಳ್ಬೇಕಾದ್ರೆ ಒಂದು ಪ್ರಾಪರ್ಟಿನ ನಾನು ಮಿಸ್ ಮಾಡಿದ್ದೆ, ಅದನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ. ಈಗ ನೋಡಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಡಯಾಗ್ರಾಮ್ ಸುಮ್ಮನೆ ಯಾವ್ದಾದ್ರು ಒಂದು ಚಾರ್ಜಿಗೆ ಬರಿತೀನಿ. ಲೆಟ್ಸ್ ಸೇ ಪಾಸಿಟಿವ್ ಚಾರ್ಜಿಗೆ ಬರೆದ್ರೆ ಈ ಥರ ಲೈನ್ಸ್ ಇರ್ತವೆ. ಯು ಆಲ್ ನೋ ದೇ ಆರ್ ರೇಡಿಯಲಿ ಔಟ್ವರ್ಡ್ ಲೈಕ್ ದಿಸ್. ಸೊ ಅದೇ ನೆಗೆಟಿವ್ ಅಂತ ಬಂದಾಗ ರೇಡಿಯಲಿ ಇನ್ವರ್ಡ್ ಆಗಿರುತ್ತೆ, ಆಯ್ತಾ. ಸೊ ಎಲ್ಲ ಪ್ರಾಪರ್ಟೀಸ್ಗಳ ಜೊತೆಗೆ ಅದೇ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ದೇ ನೆವರ್ ಎಂಟರ್ ಇನ್ ಟು ದ ಸ್ಪಿಯರ್, ಆಮೇಲೆ ದೇ ಆರ್ ಆಲ್ವೇಸ್ ಡೈವರ್ಜಿಂಗ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಕನ್ವರ್ಜಿಂಗ್ ಅಟ್ ದ ನೆಗೆಟಿವ್. ಎಲ್ಲ ಪ್ರಾಪರ್ಟೀಸ್ಗಳ ಜೊತೆಗೆ ಇನ್ನೂ ಒಂದು ಪ್ರಾಪರ್ಟಿ ಇದೆ. ಅದು ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ನೆವರ್ ಫಾರ್ಮ್ ಎ ಕ್ಲೋಸ್ಡ್ ಲೂಪ್. ಅಂದರೆ ಇಲ್ಲಿಂದ ಹೊರಟಂಥ ಲೈನು ಮತ್ತೆ ವಾಪಸ್ ಹೀಗೆ ಬಂದು ಒಂದು ಲೂಪನ್ನು ಫಾರಮ್ ಮಾಡೋದಿಲ್ಲ. ಸೊ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ನೆವರ್ ಫಾರಮ್ ಎ ಕ್ಲೋಸ್ಡ್ ಲೂಪ್. ಅರ್ಥ ಆಯ್ತಲ್ವಾ. ಸೊ ಇದೊಂದು ಪ್ರಾಪರ್ಟಿ ನಾನು ಮಿಸ್ ಮಾಡಿದೆ, ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೌ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಸೊ ಇನ್ ಎ ರೀಜನ್ ಇಫ್ ದೇರ್ ಆರ್ ಯೂನಿಫಾರ್ಮ್ ಲೈನ್ಸ್ ಮೀನ್ಸ್ ಪ್ಯಾರಲಲ್ ಲೈನ್ಸ್, ಇಟ್ ರೆಪ್ರೆಸೆಂಟ್ಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಸರಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ದೀನಿ. ಲೈನ್ಸ್ ಆಫ್ ಫೋರ್ಸ್ಗಳು ಪ್ಯಾರಲಲ್ ಆಗಿದ್ದರೆ ಅದು ಯೂನಿಫಾರ್ಮ್ ಫೀಲ್ಡ್, ಅನ್ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಅಥವಾ ನಾಟ್ ಪ್ಯಾರಲಲ್ ಇತ್ತು ಅಂದರೆ ಅದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾನು ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ. ಸೊ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ವಿಲ್ ಟೆಲ್ ಯು how much field is there. If there are more number of lines, the field will be more, and if the lines are parallel, field is uniform. I repeat, if the lines of force more in number, it will tell you that there is a more field. If the lines of force are parallel to each other, it will tell you that there is a uniform field. ಜಾಸ್ತಿ ಲೈನ್ಸ್ ಇದ್ರೆ ಫೀಲ್ಡ್ ಜಾಸ್ತಿ ಅಂತ, ಪ್ಯಾರಲಲ್ ಇತ್ತು ಅಂತಂದ್ರೆ ಯೂನಿಫಾರ್ಮ್ ಅಂತ. ಆಮೇಲೆ ಇದನ್ನ ಹೇಳ್ಬೇಕಾದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಫ್ಲಕ್ಸ್ ಅಂದ್ರೆ ಏನು? ಇವಾಗ ನೋಡಿ, ಇಲ್ಲಿ ಯಾವುದೋ ಒಂದು ಇಮ್ಯಾಜಿನರಿ ಏರಿಯಾನ ಇಟ್ಕೋತೀರಾ, ಆಯ್ತಾ. ಇದ್ರ ಮೂಲಕ ಎಷ್ಟು ಲೈನ್ಸ್ ಪಾಸ್ ಆಗ್ತಾ ಇದೆ, ಹೌ ಮೆನಿ ಲೈನ್ಸ್ ಆರ್ ಪಾಸಿಂಗ್, ದಟ್ ಈಸ್ ಕಾಲ್ಡ್ ಫ್ಲಕ್ಸ್. ಅಂಡ್ ದಟ್ ಫ್ಲಕ್ಸ್ ಈಸ್ ಗಿವನ್ ಬೈ ಇ ಡಿ ಎಸ್ ಕಾಸ್ ಥೀಟಾ, ದಟ್ ಈಸ್ ನಥಿಂಗ್ ಬಟ್ ಇ ಡಾಟ್ ಡಿ ಎಸ್. ಇದನ್ನ ಹೇಳಿದ್ದೀನಿ. ಈಗ ಈ ಥೀಟಾ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಆಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸರ್ಫೇಸ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾರ್ಮಲ್. ಓಕೆ, ಸೊ ಇನ್ ದಿಸ್ diagram theta is 0, therefore maximum number of lines will pass through it. Suppose if I tilt the surface, ಅದನ್ನು ನೋಡಿ ಇನ್ನೊಂದು ಡಯಾಗ್ರಾಮ್ ಅನ್ನು ಬರಿತೀನಿ. ಇದೇ ಲೈನ್ಸ್ ಆಫ್ ಫೋರ್ಸ್, ಸೇಮ್ ಲೈನ್ಸ್ ಆಫ್ ಫೋರ್ಸ್ಗೆ ನಾನು ಸರ್ಫೇಸನ್ನು ಸ್ವಲ್ಪ ಟಿಲ್ಟ್ ಮಾಡ್ತೀನಿ. ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಹಿಡಿಯೋದಿಲ್ಲ, ಸ್ವಲ್ಪ ಹೀಗೆ ಟಿಲ್ಟ್ ಮಾಡ್ತೀನಿ. ಲುಕ್ ಅಟ್ ದಿಸ್, ಗೊತ್ತಾಯ್ತಾ? ಅಂದರೆ ನಾವು ದ ನಾರ್ಮಲ್ ಈಸ್ ನೌ ಸಮಥಿಂಗ್ ಲೈಕ್ ದಿಸ್. ನಾರ್ಮಲಿನ ಕಾನ್ಸೆಪ್ಟನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ಪೆನ್ ಇಟ್ಕೊಂಡು ತೋರಿಸಿದ್ದೀನಿ ನೋಡಿ. ಈಗ ನನ್ನ ಕೈಯನ್ನೇ ಸರ್ಫೇಸ್ ಅಂದ್ಕೊಂಡ್ರೆ ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ದಟ್ ಪರ್ಪೆಂಡಿಕ್ಯುಲರ್ ಈಸ್ ಗೋಯಿಂಗ್ ಟು ಬಿ ದಿ ನಾರ್ಮಲ್. ಸೊ ಇಲ್ಲಿ ಇಟ್ಕೊಂಡಾಗ ಪರ್ಪೆಂಡಿಕ್ಯುಲರ್ ಹೀಗೆ ಬರುತ್ತೆ. ಅದೇ ಸರ್ಫೇಸನ್ನು ನಾನು ಟಿಲ್ಟ್ ಮಾಡಿದಾಗ ಕಾಣಿಸ್ತಾ ಇದೆಯಲ್ವಾ, ಆ ಡಾಟೆಡ್ ಲೈನ್ ಕಡೆ ಹೋಗುತ್ತೆ. ಸೊ ನೌ ಥೀಟಾ ಈಸ್ ಡಿಫ್ರೆಂಟ್, ಫೈ ಈಸ್ ಆಲ್ಸೋ ಡಿಫ್ರೆಂಟ್. ಹಾಗೆ ಟಿಲ್ಟ್ ಮಾಡ್ಕೊಂಡು ಹೋಗಿ ಇನ್ನೊಂದು ಡಯಾಗ್ರಾಮ್ ಅನ್ನು ಬರೆದು ಬಿಡ್ತೀನಿ. ಹಾಗೆ ಟಿಲ್ಟ್ ಮಾಡ್ಕೊಂಡು ಹೋಗಿ ನೀವು ಸರ್ಫೇಸನ್ನು, ಸೊ ಹೀಗಿದ್ದು ಹೀಗೆ ಟಿಲ್ಟ್ ಆಯಿತು. ಇನ್ನೂ ಟಿಲ್ಟ್ ಮಾಡಿ, ಅಂದರೆ ಸರ್ಫೇಸನ್ನು ನೀವು ಈ ಥರ ಇಟ್ಕೊಳ್ಳಿ. ಓಕೆ, ಇದು ಸರ್ಫೇಸ್ ಅಂದ್ಕೊಳ್ಳಿ. ಸ್ವಲ್ಪ ಕ್ಲಮ್ಸಿ ಆಗ್ತಾ ಇದೆ ಡಯಾಗ್ರಾಮು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅವಾಗ ಪರ್ಪೆಂಡಿಕ್ಯುಲರ್ ಹೆಂಗಿರುತ್ತೆ ಅಂದರೆ ನಾರ್ಮಲ್ ಹೆಂಗಿರುತ್ತೆ, ಈ ಥರ ಇರುತ್ತೆ ಡಾಟೆಡ್ ಲೈನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೂ ಡಾಟೆಡ್ ಲೈನ್ಗೂ ಮಧ್ಯೆ ಆ್ಯಂಗಲ್ 90 ಡಿಗ್ರಿ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ನಾರ್ಮಲ್, ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ವೆನ್ ಯು ಪುಟ್ ಥೀಟಾ ಈಸ್ ಈಕ್ವಲ್ ಟು 90, ಫ್ಲಕ್ಸ್ ಬಿಕಮ್ಸ್ 0. ಸೊ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ಹಿಯರ್, ಮಿನಿಮಮ್ ದಟ್ ಈಸ್ 0 ಹಿಯರ್. ಈಗ ಫ್ಲಕ್ಸಿಗೆ ಸಂಬಂಧಪಟ್ಟಂಗೆ ಇನ್ನೊಂದು 2 ಪಾಯಿಂಟ್ಸನ್ನು ಹೇಳ್ಬಿಡ್ತೀನಿ ನೋಡಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇದೆ, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಜೊತೆಗೆ ಡ್ಯೂ ಟು ವಿಚ್ ಟೈಪ್ ಆಫ್ ಚಾರ್ಜ್ ದಟ್ ಫ್ಲಕ್ಸ್ ಈಸ್ ಆರ್ ಫೀಲ್ಡ್ ಈಸ್ ಅನ್ನೋದು ಹೇಳುತ್ತೆ. ಅಂದರೆ ಯಾವ ಥರದ ಚಾರ್ಜಿಂದ ನಮಗೆ ಫೀಲ್ಡ್ ಬಂದಿದೆ, ಅದೇನು ಪಾಸಿಟಿವ್ ಚಾರ್ಜಾ ನೆಗೆಟಿವ್ ಚಾರ್ಜಾ ಅನ್ನೋದ್ರ ಬಗ್ಗೆನೂ ನಮಗೊಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡುತ್ತೆ. ಹೇಗೆ ಅಂದರೆ ಈಗ ನೋಡಿ, ನಾನು ಸುಮ್ಮನೆ ಒಂದು ಇಮ್ಯಾಜಿನರಿ ಬೌಂಡ್ರಿ ತಗೋತೀನಿ, ಈ ಥರ ಬೌಂಡ್ರಿ ತಗೋತೀನಿ. ಇದ್ರ ಮೇಲೆಲ್ಲ ಲೈನ್ಸ್ಗಳು ಹೀಗಿದ್ದಾವೆ, ಔಟ್ವರ್ಡ್ ಇದ್ದಾವೆ ಅಂತ ಇಟ್ಕೊಳ್ಳಿ. ಔಟ್ವರ್ಡ್ ಇದೆ ಅಂತಂದರೆ ಏನು ಗೆಸ್ ಮಾಡ್ತೀರಾ ನೀವು? ಒಳಗಡೆ ಎಂಥ ಚಾರ್ಜ್ ಇದೆ ಅಂತ ಗೆಸ್ ಮಾಡ್ತೀರಾ? ಸರ್ ಅಷ್ಟು ಗೊತ್ತಾಗಲ್ವಾ ಸರ್? ಪಾಸಿಟಿವ್ ಚಾರ್ಜ್. ನೀವೇ ಹೇಳಿದಿರ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ಸಲ್ಲಿ
ಪಾಸಿಟಿವ್ ಚಾರ್ಜ್ ಇಂದ ಲೈನ್ಸ್ ಹೊರಗಡೆ ಬರುತ್ತೆ ಅಂತ. ಎಸ್, ಇಫ್ ದ ಲೈನ್ಸ್ ಆಫ್ ಫೋರ್ಸಸ್ ಆರ್ ಡೈವರ್ಜಿಂಗ್ ಡೆಫಿನೆಟ್ಲಿ ವಿ ಕ್ಯಾನ್ ಸೇ ಇನ್ಸೈಡ್ ದೇರ್ ಈಸ್ ಪಾಸಿಟಿವ್ ಚಾರ್ಜ್. ಹಾಗೆ ಲೈನ್ಸ್ ಆಫ್ ಫೋರ್ಸ್ ಕನ್ವರ್ಜಿಂಗ್ ಆಗ್ತಾ ಇದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ಇನ್ಸೈಡ್ ದೇರ್ ಈಸ್ ನೆಗೆಟಿವ್ ಚಾರ್ಜ್ ಅಂತ. ಅಂದ್ರೆ ಫ್ಲಕ್ಸ್ ಇಂದ ನಮಗೆ ಯಾವ ತರದ ಚಾರ್ಜ್ ಇದೆ ಒಳಗಡೆ ಅನ್ನೋದು ಗೊತ್ತಾಗುತ್ತೆ. ಎರಡನೇ ಪಾಯಿಂಟ್, ಔಟ್ವರ್ಡ್ ಫ್ಲಕ್ಸ್ ಅನ್ನು ನಾವು ಯಾವಾಗಲೂ ಪಾಸಿಟಿವ್ ಅಂತಂದೇ ತಗೋತೀವಿ. ಫ್ಲಕ್ಸ್ ಈಸ್ ಟೇಕನ್ ಆಸ್ ಪಾಸಿಟಿವ್ ಫಾರ್ ಔಟ್ವರ್ಡ್, ಆದ್ರೆ ಹೊರಗಡೆ ಚಿಮ್ಮಿ ಬರ್ತಕ್ಕಂಥದಕ್ಕೆ ಪಾಸಿಟಿವ್ ಅಂತ ತಗೋತೀವಿ. ಇನ್ವರ್ಡ್ ಫ್ಲಕ್ಸ್ ಅನ್ನ ನೆಗೆಟಿವ್ ಅಂತ ತಗೋತೀವಿ. ಇನ್ವರ್ಡ್ ಫ್ಲಕ್ಸ್ ಅನ್ನ ನೆಗೆಟಿವ್ ಅಂತ ತಗೋತೀವಿ. ಸೊ ಔಟ್ವರ್ಡ್ ಫ್ಲಕ್ಸ್ ಈಸ್ ಪಾಸಿಟಿವ್, ಇನ್ವರ್ಡ್ ಫ್ಲಕ್ಸ್ ಈಸ್ ನೆಗೆಟಿವ್. ಓಕೆ, ಈಗ ಒಂದು ಗಮನಿಸಿ. ಸಪೋಸ್ ಇನ್ಸೈಡ್ ದಿ ಇಮ್ಯಾಜಿನರಿ ಬೌಂಡರಿ ದೇರ್ ಈಸ್ ಒನ್ ಪಾಸಿಟಿವ್ ಚಾರ್ಜ್, ಲೆಟ್ ಅಸ್ ಸೇ 1 ಕೂಲಮ್. there is one negative charge, say 1 ಕೂಲಮ್. ಎರಡು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದಾವೆ, ಬಟ್ ಸೈನ್ ಆಪೋಸಿಟ್ ಇದೆ. ಎರಡು ಚಾರ್ಜಸ್ ಇಟ್ಟಿದ್ದೀನಿ, ಆದರೆ ಬೇರೆ ಬೇರೆ ಸೈನ್ ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಹಾಗಾದ್ರೆ ಫ್ಲಕ್ಸ್ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಏನಾಗ್ಬೋದು? ಈ ಪಾಸಿಟಿವ್ ಚಾರ್ಜ್ ಇಂದ ಲೈನ್ಸ್ ಹೊರಗಡೆ ಬರ್ತವೆ. ಎಷ್ಟು ಲೈನ್ಸ್ ಹೊರಗಡೆ ಬರುತ್ತೋ ಅಷ್ಟೇ ಲೈನ್ಸ್ ನೆಗೆಟಿವ್ ಚಾರ್ಜ್ ಇಂದ ಇನ್ವರ್ಡ್ ಅಂದ್ರೆ ಒಳಗಡೆನೂ ಹೋಗ್ತವೆ. ಅಂದ್ರೆ ಇಫ್ ದೇರ್ ಆರ್ 5 ಲೈನ್ಸ್ ಕಮಿಂಗ್ ಔಟ್ ಫ್ರಮ್ ಪಾಸಿಟಿವ್ ಚಾರ್ಜ್, 5 ಲೈನ್ಸ್ ಗೆಟಿಂಗ್ ಇನ್ ಟು ದ ನೆಗೆಟಿವ್ ಚಾರ್ಜ್. ಔಟ್ವರ್ಡ್ ಅನ್ನ ನಾನು ಪ್ಲಸ್ ಅಂತ ತಗೋತೀನಿ, ಇನ್ವರ್ಡ್ ಅನ್ನ ಮೈನಸ್ ಅಂತ ತಗೋತೀನಿ. ದಟ್ ಈಸ್ 5 + 5 - 5, ಟೋಟಲಿ ಇಟ್ ಈಸ್ ಈಕ್ವಲ್ ಟು 0. ದಟ್ ಮೀನ್ಸ್ ಇಫ್ ದಿ ಬೌಂಡರಿ, ಈ ಬೌಂಡರಿ ಇದು ಇಮ್ಯಾಜಿನರಿ ಬೌಂಡರಿ, ಸುಮ್ಮನೆ ಅಂದ್ಕೊಳ್ಳೋದು, ಸುತ್ತ ಒಂದು ಬೌಂಡರಿ ಇದೆ ಅಂತ ಅಂದ್ಕೊಳ್ಳೋದು. ಇಫ್ ದ ಬೌಂಡರಿ ಎನ್ಕ್ಲೋಸಸ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ದೆನ್ ಟೋಟಲ್ ಫ್ಲಕ್ಸ್ ಈಸ್ 0. ಅರ್ಥ ಆಯ್ತಾ? ಇದು CET ನಲ್ಲಿ ಕೇಳ್ತಾರೆ. Inside the imaginary surface there are 2 charges, each of magnitude +8 coulomb and -8 coulomb. Then the total flux is, ಕೆಳಗಡೆ 4 ಆಪ್ಷನ್ ಇರುತ್ತೆ ನೋಡಿ. +8 -8 ಅಂದ್ರೆ ಈಕ್ವಲ್ ಅಂಡ್ ಆಪೋಸಿಟ್, therefore the total flux is 0. ಯಾಕೆ ಟೋಟಲ್ ಫ್ಲಕ್ಸ್ 0? ಪಾಸಿಟಿವ್ ಇಂದ ಎಷ್ಟು ಹೊರಗಡೆ ಬರುತ್ತೋ ನೆಗೆಟಿವ್ಗೋಸ್ಕರ ಅಷ್ಟೇ ಒಳಗಡೆ ಹೋಗುತ್ತೆ, therefore total flux is 0. ಇದರಿಂದ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ ನೋಡಿ. ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಅಂತ ಬಂದಾಗ we always talk about a quantity called dipole. Have you heard of this one? Electric dipole. ಕೆಮಿಸ್ಟ್ರಿ ನಲ್ಲಿ ಮೋಸ್ಟ್ಲಿ ಕೇಳಿರ್ತೀರಾ. ಏನ್ ಸರ್ ಡೈಪೋಲ್? ಸೊ ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ ನಾನು. ಅದಕ್ಕೂ ಮುಂಚೆ ಇದನ್ನ ಕನ್ಕ್ಲೂಡ್ ಮಾಡ್ಬೇಡ. ಈಗ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಇದ್ರೆ ಟೋಟಲ್ ಫ್ಲಕ್ಸ್ 0 ಆಗುತ್ತೆ ಅಂತ ಹೇಳಿದೆ. ಅದನ್ನೇ ಸೆಂಟೆನ್ಸ್ ಒಂದು ಚೂರು ಮಾಡಿಫೈ ಮಾಡಿ ಹೇಳ್ತೀನಿ. ಇನ್ಸೈಡ್ ದಿ ಇಮ್ಯಾಜಿನರಿ ಬೌಂಡರಿ ಇಫ್ ದೇರ್ ಈಸ್ ಎ ಡೈಪೋಲ್ ಟೋಟಲ್ ಫ್ಲಕ್ಸ್ ಈಸ್ 0. ಗೊತ್ತಾಗ್ತಾ ಇದೆಯಾ? ಇನ್ಸೈಡ್ ದಿ ಇಮ್ಯಾಜಿನರಿ ಬೌಂಡರಿ ಇಫ್ ದೇರ್ ಈಸ್ ಎ ಡೈಪೋಲ್, ಇಫ್ ದೇರ್ ಆರ್ ಡೈಪೋಲ್ಸ್, ಒಂದೇ ಡೈಪೋಲ್ ಇರಬೇಕಂತ ಏನಿಲ್ಲ, ಎಷ್ಟು ಬೇಕಾದರೂ ಡೈಪೋಲ್ಸ್ ಇರಲಿ, ಒಳಗಡೆ ಡೈಪೋಲ್ಗಳು ಇದಾವೆ ಅಂತಂದ್ರೆ ಟೋಟಲ್ ಫ್ಲಕ್ಸ್ 0. ಸರ್ ಹಾಗಾದ್ರೆ ಡೈಪೋಲ್ ಅಂದ್ರೆ ಏನು ಸರ್? ಸೊ ಐ ವಿಲ್ ಎಕ್ಸ್ಪ್ಲೈನ್ ಬಿಫೋರ್ ದಟ್ ಒನ್ ಮೋರ್ ಲೈನ್. ಈ ಬೌಂಡರಿ ಇದೆಯಲ್ಲಪ್ಪ, ಇಮ್ಯಾಜಿನರಿ ಬೌಂಡರಿ ಅಂತ ಏನೋ ಹೇಳ್ತಾ ಇದ್ದೀನಲ್ಲ, ಇದನ್ನ ಗಾಶಿಯನ್ ಬೌಂಡರಿ ಅಂತ ಕರೀತಾರೆ, ಗಾಶಿಯನ್ ಸರ್ಫೇಸ್ ಅಂತ ಕರೀತಾರೆ. ಆ ಗಾಶಿಯನ್ ಸರ್ಫೇಸ್ಗೆ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಗಾಸ್ ಥಿಯರಂ ಬಂದಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ಅದರ ಹೆಸರು ಒಂದು ನೆನ್ಪಿಟ್ಕೊಳ್ಳಿ. ಇಮ್ಯಾಜಿನರಿ ಬೌಂಡರಿ ಇಸ್ ನಥಿಂಗ್ ಬಟ್ ಗಾಶಿಯನ್ ಸರ್ಫೇಸ್. ಓಕೆ, ನಾವು ಸರ್ ಹಾಗಾದ್ರೆ ಡೈಪೋಲ್ ಅಂದ್ರೆ ಹೇಳಿ ಸರ್, ಏನು ಡೈಪೋಲ್ ಅಂದ್ರೆ? ಯಾ, ಡೈಪೋಲ್ ಮೀನ್ಸ್ ವಾಟ್? ಡೈ ಮೀನ್ಸ್ 2, ಪೋಲ್ ಮೀನ್ಸ್ ಚಾರ್ಜಸ್. ಸೊ 2 ಚಾರ್ಜಸ್ ಇರಬೇಕು. ಆ 2 ಚಾರ್ಜಸ್ ಹೆಂಗಿರಬೇಕು? ಈಕ್ವಲ್ ಅಂಡ್ ಆಪೋಸಿಟ್ ಆಗಿರಬೇಕು. ಎಷ್ಟು ದೂರದಲ್ಲಿ ಇರಬೇಕು? ತುಂಬಾ ಹತ್ತಿರದಲ್ಲಿ ಇರಬೇಕು. ಸೊ ಇಫ್ ದೇರ್ ಆರ್ 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ separated by a small distance, then this whole unit is called dipole. ಇನ್ನು ಮುಂದೆ ಈ ಡೈಪೋಲ್ ನಮಗೆ ಬಹಳಷ್ಟು ಕಡೆ ಬರುತ್ತೆ, ಬಹಳಷ್ಟು ಕಡೆ ಈ ಡೈಪೋಲ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಡೈಪೋಲ್ ಅಂದ್ರೆ ಏನು ಅಂತ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಡೈಪೋಲ್ ಈಸ್ ಎ ಕಾಂಬಿನೇಷನ್ ಆಫ್ 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಎ ವೆರಿ ವೆರಿ ಸ್ಮಾಲ್ ಡಿಸ್ಟೆನ್ಸ್. ತುಂಬಾ ಕಡಿಮೆ ಡಿಸ್ಟೆನ್ಸ್. ಎಷ್ಟು ಕಡಿಮೆ ಅಂದರೆ ಈ ಮೈಕ್ರೋಮೀಟರ್, ನ್ಯಾನೋಮೀಟರ್, ಈ ಥರ ತುಂಬ ಕಡಿಮೆ ಡಿಸ್ಟೆನ್ಸ್ ಇರಬೇಕು. ನಾನಿಲ್ಲಿ ತುಂಬ ಕಡಿಮೆ ಬರೆದ್ರೆ ನಿಮಗೆ ಕಾಣಲ್ಲ ಅಂತ ಸ್ವಲ್ಪ ದೊಡ್ಡದಾಗಿ ಬರೆದಿದ್ದೀನಿ. ಆದರೆ ವಿದ್ಯಾರ್ಥಿಗಳೇ, ಆ 2 ಚಾರ್ಜ್ಗಳ ಮಧ್ಯೆ ತುಂಬ ಕಡಿಮೆ ಡಿಸ್ಟೆನ್ಸ್ ಇದ್ದರೆ ಮಾತ್ರ ನಾನು ಅದನ್ನು ಡೈಪೋಲ್ ಅಂತ ಕರಿಬೋದು. ಇವಾಗ ಇಲ್ಲಿ
10 ಕೂಲಂಬ್ ಇದೆ. 1 ಮೀಟರ್ ಆದಮೇಲೆ -10 ಕೂಲಂಬ್ ಬಿಡ್ತೀನಿ. ಎಸ್, ಇಟ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್. ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದೆ, ಆಪೋಸಿಟ್ ಸೈನ್ಸ್ ಇದೆ. ಬಟ್ ಐ ಕೆನಾಟ್ ಟ್ರೀಟ್ ಇಟ್ ಆಸ್ ಎ ಡೈಪೋಲ್ ಬಿಕಾಸ್ ಇಟ್ ಈಸ್ ನಾಟ್ ಸೆಪರೇಟೆಡ್ ಬೈ ಅ ವೆರಿ ಸ್ಮಾಲ್ ಡಿಸ್ಟೆನ್ಸ್. ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಡೈಪೋಲ್ ಅಂತ ಕರೆಯೋಕ್ಕಾಗೋದಿಲ್ಲ. ಸೊ ಡೈಪೋಲ್ ಅಂತ ಕರೀಲಿಕ್ಕೆ 3 ಕಂಡೀಷನ್ಸ್. ನಂಬರ್ 1, ಅಲ್ಲಿ 2 ಚಾರ್ಜಸ್ ಇರಬೇಕು. ಅವು ಹೆಂಗಿರಬೇಕು? ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರಬೇಕು. ಎರಡನೇ ಕಂಡೀಷನ್ನು ಆಪೋಸಿಟ್ ಸೈನ್ ಇರಬೇಕು. ಒಂದು ನೆಗೆಟಿವ್ ಇದ್ರೆ ಇನ್ನೊಂದು ಪಾಸಿಟಿವ್. ಮೂರನೇದು ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಬಹಳ ಬಹಳ ಕಡಿಮೆ ಇರಬೇಕು. ದೆನ್ ಐ ಕಾಲ್ ಇಟ್ ಆಸ್ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್. ಇದೇ ಥರ ಮ್ಯಾಗ್ನೆಟಿಕ್ ಡೈಪೋಲ್ ಕೂಡ ಬರುತ್ತೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಬ್ಯಾಕ್ ಟು ದಿಸ್. ಈ ಡೈಪೋಲಿಗೆ ಸಂಬಂಧಪಟ್ಟಾಗ ಒಂದು 2-3 ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ನೆಗೆಟಿವ್ ಇಂದ ಪಾಸಿಟಿವ್ಗೆ ಜಾಯಿನ್ ಮಾಡೋ ಲೈನ್ ಇದೆಯಲ್ಲ, ಈ ಲೈನನ್ನು ನಾವು ಡೈಪೋಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ವಿ ಕಾಲ್ ದಿಸ್ ಲೈನ್ ಆಸ್ ಆಕ್ಸಿಸ್ ಆಫ್ ದಿ ಡೈಪೋಲ್. ಓಕೆ, ಆಕ್ಸಿಸ್ ಆಫ್ ದ ಡೈಪೋಲ್. ಆಮೇಲೆ ಈ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ತಗೊಂಡು ಮಧ್ಯದಲ್ಲಿ ಪಾಸ್ ಆಗೋ ಥರ ಒಂದು ಲೈನ್ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಇದನ್ನು ಈಕ್ವೆಟೋರಿಯಲ್ ಅಥವಾ ಬೈಸೆಕ್ಟರ್ ಲೈನ್ ಅಂತ ಕರಿತೀವಿ. ಸೊ ಡೈಪೋಲಲ್ಲಿ 2 ಲೈನ್ಗಳು, ಒಂದು 2 ಚಾರ್ಜ್ಗಳ ಮಧ್ಯದಲ್ಲಿ ತೂರ್ಕೊಂಡು ಹೋಗುವಂಥದ್ದು, ಅದನ್ನು ಆಕ್ಸಿಸ್ ಅಂತೀವಿ. ಇನ್ನೊಂದು ಅವೆರಡಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಬರೋದು, ಅದನ್ನು ಬೈಸೆಕ್ಟರ್ ಅಥವಾ ಈಕ್ವೆಟೋರಿಯಲ್ ಲೈನ್ ಅಂತ ಕರಿತೀವಿ. ಆಯಿತಾ? ಅದು ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಇದು ಕ್ಯೂ ಆದರೆ ಇದು -q ಆಗಿರುತ್ತೆ. ಆಯಿತಾ? ವಿ ಡಿಫೈನ್ ಎ ಕ್ವಾಂಟಿಟಿ ಕಾಲ್ಡ್ ಡೈಪೋಲ್ ಮೊಮೆಂಟ್. ಈ ಫೋರ್ಸ್ ಥರ, ಫೀಲ್ಡ್ ಥರ, ಫ್ಲಕ್ಸ್ ಥರ ಡೈಪೋಲ್ ಮೊಮೆಂಟ್ ಅನ್ನೋದು ಒಂದು ಕ್ವಾಂಟಿಟಿ. ಅದು ಕೂಡ ಚಾರ್ಜ್ಗೆ ಸಂಬಂಧಪಟ್ಟಂಥದ್ದೇ ಒಂದು ಕ್ವಾಂಟಿಟಿ. ಆಯಿತಾ? ಆ ಡೈಪೋಲ್ ಮೊಮೆಂಟನ್ನು ಕೆಲವೊಂದು ಪುಸ್ತಕದಲ್ಲಿ ಪಿ ಅಂತ ಬರೀತಾರೆ, ಕೆಲವೊಂದು ಬುಕ್ಸಲ್ಲಿ ಮ್ಯೂ ಅಂತ ಬರೀತಾರೆ. ನಾನು NCERT ಬುಕ್ಕಲ್ಲಿರೋ ನೊಟೇಷನ್ಸನ್ನೇ ಯೂಸ್ ಮಾಡ್ತೀನಿ, ಸ್ಮಾಲ್ ಪಿ ಅಂತ ಬರಿತೀನಿ. ಡೈಪೋಲ್ ಮೊಮೆಂಟ್ ಹೆಂಗೆ ಸರ್ ಅದನ್ನು ಡಿಫೈನ್ ಮಾಡೋದು? ಹೌ ಡು ಯು ಡಿಫೈನ್ ಡೈಪೋಲ್ ಮೊಮೆಂಟ್? ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್, ದಟ್ ಈಸ್ q, either this q or this q, any one of the charge, and distance of separation between them. ನಾರ್ಮಲಿ ನಾವು ಡಿಸ್ಟೆನ್ಸ್ ಅನ್ನು x ಅಂತಂದೋ, l ಅಂತಂದೋ, a ಅಂತಂದೋ ಏನೋ ಒಂದು ಬರಿತೀವಿ. ಆದರೆ ಡೈಪೋಲ್ ಅಲ್ಲಿ ಫಾರ್ ಸಮ್ ರೀಸನ್ ವಿ ಡೋಂಟ್ ರೈಟ್ ಇಟ್ ಆಸ್ a or x or b or l, ಬಟ್ ವಿ ರೈಟ್ ಇಟ್ ಆಸ್ 2a ಅಂತ. ಯಾಕೆ 2a ಅಂತ ಆಮೇಲೆ ಯಾವಾಗಲಾದ್ರೂ ಸುಮ್ಮನೆ ಹೇಳ್ತೀನಿ, ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕೆಲವೊಂದಕ್ಕೆಲ್ಲ ನೀವು ಜಾಸ್ತಿ ಸುಮ್ಮನೆ ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಿ ಅಷ್ಟೇನೆ. ಸೊ 2a ಅಂತ. ಆಯ್ತಾ? ಸೊ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು 2aq ಅಥವಾ 2qa, ಬೋತ್ ಆರ್ ಸೇಮ್. ದಿಸ್ ಈಸ್ ಡೈಪೋಲ್ ಮೊಮೆಂಟ್. ಕಮ್ ಆನ್, ಟೆಲ್ ಮಿ ವಾಟ್ ಈಸ್ ದ SI ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್. ನೋಡಿ, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಬರೆದ್ರೆ ತಕ್ಷಣಕ್ಕೆ ನೀವೇನು ಮಾಡಬೇಕು? ಅದರ SI ಯೂನಿಟ್ ಬರೀಬೇಕು. ಆಮೇಲೆ ಅದೇನು ಸ್ಕೇಲಾರ್ ಕ್ವಾಂಟಿಟಿನ, ವೆಕ್ಟರ್ ಕ್ವಾಂಟಿಟಿನ ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಇವಾಗ ಡೆಫಿನೇಷನ್ ಇನ್ನೊಂದ್ಸತಿ ಹೇಳ್ತೀನಿ. ಡೈಪೋಲ್ ಮೊಮೆಂಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೆಮ್. ಅಂಡ್ ಡೈಪೋಲ್ ಮೊಮೆಂಟ್ ಈಸ್ ಮೆಷರ್ಡ್ ಇನ್, ನೋಡಿ ಇದು ಚಾರ್ಜ್ ಅಲ್ವಾ, ಕೂಲಂಬ್. ಇದು ಡಿಸ್ಟೆನ್ಸ್ ಅಲ್ವಾ, ಮೀಟರ್. ಮತ್ತೆ ಮಕ್ಕಳೇ ಇದನ್ನ ಸೆಂಟಿಮೀಟರ್ ಅಂತ ಓದಬೇಡಿ. ಸೆಂಟಿಮೀಟರ್ ಅಲ್ಲ, C ಸ್ಟ್ಯಾಂಡ್ಸ್ ಫಾರ್ ಕೂಲಂಬ್, M ಫಾರ್ ಮೀಟರ್. ಸೊ ದಿಸ್ ಈಸ್ ದ SI ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್. ಓಕೆ, ಮತ್ತೆ ಈ ಡೈಪೋಲ್ ಮೊಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ನಾನು ಇಲ್ಲಿ ಒಂದು ಆರೋ ಮಾರ್ಕನ್ನು ಹಾಕಲೇಬೇಕು. ಓಕೆ, ಐ ಪುಟ್ ಒನ್ ಆರೋ ಮಾರ್ಕ್ ಓವರ್ ಹಿಯರ್. ದೇರ್ ಫೋರ್ ದಿಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂಡ್ ರೈಟ್ ಒನ್ ಯೂನಿಟ್ ವೆಕ್ಟರ್. ಓಕೆ, ಸೊ ಡೈಪೋಲ್ ವೆಕ್ಟರ್ ಕ್ವಾಂಟಿಟಿ ಆದ ಮೇಲೆ ಡೈರೆಕ್ಷನ್ ಇರಬೇಕಲ್ವಾ? ಯಾವ ಕಡೆಯಿಂದ ಯಾವ ಕಡೆಗೆ ಡೈರೆಕ್ಷನ್ ಇರುತ್ತೆ ಸ್ವಲ್ಪ ಫಾಲೋ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ಗೂ ಡೈಪೋಲ್ ಮೂಮೆಂಟ್ಗೂ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಡೈಪೋಲ್ ಮೂಮೆಂಟೇ ಬೇರೆ, ಎಲೆಕ್ಟ್ರಿಕ್ ಫೀಲ್ಡೇ ಬೇರೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ಲೌಡ್ ಆಫ್ ಇನ್ಫ್ಲೂಯೆನ್ಸ್. ಅದು ಒಂದು ಚಾರ್ಜಿನ ಸುತ್ತ ಇರ್ತಕ್ಕಂಥ ಒಂದು ಪ್ರಭಾವಲಯ ಅಂತ ಕರೀತಾರೆ, ಇನ್ಫ್ಲೂಯೆನ್ಸ್. ಅಲ್ಲಿ ನೀವು ಏನೇ ಇಟ್ಟರು ಕೂಡ, ಒಂದು ಟೆಸ್ಟ್ ಚಾರ್ಜನ್ನು ಇಟ್ಟರೆ ಅದು ಪುರ್ ಅಂತ ಹಾಗೆ ಹೀಗೆ ಹೊರಟು ಹೋಗ್ಬಿಡುತ್ತೆ. ಆಯಿತಾ? ಎಷ್ಟು ಫೋರ್ಸ್ ಆಗಿ ಹೋಗುತ್ತೆ ಅನ್ನೋದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಈಗ ಬಲ್ಪಿನ ಸುತ್ತ ಎಷ್ಟು ಬೆಳಕಿದೆ ಅನ್ನೋದು ಬ್ರೈಟ್ನೆಸ್, ಬೆಂಕಿ ಸುತ್ತ ಎಷ್ಟು ಶಾಖ ಇದೆ ಅನ್ನೋದು ಟೆಂಪರೇಚರ್. ಅದು ಹಾಗೆ ಚಾರ್ಜಿನ ಸುತ್ತ ಎಷ್ಟು ಫೀಲ್ಡ್ ಇದೆ ಅನ್ನೋದು, ಅದು ಎಷ್ಟು ಫೋರ್ಸ್ ಇದೆ ಅನ್ನೋದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಇಂಟೆನ್ಸಿಟಿಗೂ ಡೈಪೋಲ್ ಮೂಮೆಂಟ್ಗೂ ಕನೆಕ್ಷನ್ ಇರ್ಬೋದೇ ಹೊರತು ಎರಡು ಒಂದೇ ಅಲ್ಲ. ಸೊ ಡೈಪೋಲ್ ಮೂಮೆಂಟ್ ಅಂದರೆ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್, ಅಂಡ್ ದಿಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಟ್ ಆಲ್ವೇಸ್ ಆಕ್ಟ್ಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಟು ಪಾಸಿಟಿವ್. ಇದು ಡೈಪೋಲ್ ಮೂಮೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಹಂಗಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಎಲೆಕ್ಟ್ರಿಕ್
ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಅವೇ ತಾನೇ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತವೆ? ದೇ ರೆಪ್ರೆಸೆಂಟ್ ದಿ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ದ ಟೆಸ್ಟ್ ಚಾರ್ಜ್. ಹಾಗೆ ಇಲ್ಲಿ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಫಾರ್ ಪಾಸಿಟಿವ್, ರೇಡಿಯಲಿ ಇನ್ವರ್ಡ್ ಫಾರ್ ನೆಗೆಟಿವ್. ಆದರೆ ಡೈಪೋಲ್ ಮೊಮೆಂಟಿಗೆ ಬಂದಾಗ ಇಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ನೆನ್ಪಿಟ್ಕೊಳ್ಳಿ, ಡೈಪೋಲ್ ಮೊಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಇಟ್ ಈಸ್ ಆಲ್ವೇಸ್ ಆಕ್ಟಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಐ ಹೋಪ್ ಯು ಗಾಟ್ ದಿಸ್. ಸೊ ಐ ವಿಲ್ ಪ್ರೊಸೀಡ್ ನೌ ಫರ್ದರ್. ನೌ ಐ ವಿಲ್ ಕಮ್ ಟು ದ ಎಕ್ಸಾಂಪಲ್ಸ್ ಫಾರ್ ಡೈಪೋಲ್. ಡೈಪೋಲ್ಗೆ ಒಂದೆರಡು ಮೂರು ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ. ಈಗ ಬೆಸ್ಟ್ ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್. ವಾಟರ್ ಮಾಲಿಕ್ಯೂಲ್ ಅದಕ್ಕಿಂತ ಸಿಂಪಲ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ವಿ ಹ್ಯಾವ್ Na plus, that is sodium positive ion, Cl minus chlorine negative ion. So Na plus is equivalent to positive charge, Cl minus is equivalent to negative charge. And in sodium chloride molecule ಅಂದ್ರೆ ಟೇಬಲ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಅಂದ್ರೆ ನೀವು ಅಡಿಗೆ ಮನೆಯಲ್ಲಿ ಬಳಸ್ತಿರಲ್ಲ ಉಪ್ಪು, ಅದೇನೆ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ನ್ಯಾನೋಮೀಟರ್. ನ್ಯಾನೋಮೀಟರ್ 10⁻⁹. ನಾನು ಹೇಳಿದ್ದು ಮೈಕ್ರೋಮೀಟರ್, ಅದಕ್ಕಿಂತಲೂ ಕಡಿಮೆ ಇರುತ್ತೆ. ಹಾಗಾಗಿ ಸೋಡಿಯಂ ಕ್ಲೋರೈಡ್ ಒಂದು ಮಾಲಿಕ್ಯೂಲ್ ಅನ್ನು ನಾನು ಡೈಪೋಲ್ ಅಂತ ಕನ್ಸಿಡರ್ ಮಾಡಬಹುದು. ಇದು ಒಂದು ಎಕ್ಸಾಂಪಲ್. ವಾಟರಿಗೆ ಬರೋಣ. ವಾಟರ್ ಫಾರ್ಮುಲಾ ನಿಮಗೆ ಗೊತ್ತು, H2O ಅಂತ. ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬರೆಯೋದಾದ್ರೆ HOH, H2O. ಇದು H ಪಾಸಿಟಿವ್, O ನೆಗೆಟಿವ್. ಹಾಗೆ ಇವೆರಡು ಸೇರ್ಕೊಂಡ್ಬಿಟ್ರೆ ಒಂದು ಡೈಪೋಲ್ ಆಗ್ಬಿಡುತ್ತೆ ನೋಡಿ. ಡೈ ಅಂದ್ರೆ ಎರಡು, ಪೋಲ್ ಅಂದ್ರೆ ಆಪೋಸಿಟ್ ಚಾರ್ಜಸ್. ಸೊ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಸೊ ದೇ ಆರ್ ಸಪರೇಟೆಡ್ ಬೈ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಅದೇ ತರ ಇದು ಕೂಡ ಇನ್ನೊಂದು ಡೈಪೋಲ್ ಆಗುತ್ತೆ. ಅಂದ್ರೆ ಒಂದು ವಾಟರ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಡೈಪೋಲ್ಗಳಿದಾವೆ ಸರ್? ಎರಡು ಡೈಪೋಲ್ಗಳಿದಾವೆ ಸರ್. ಸೊ ಒಂದು ಇದು, ಇನ್ನೊಂದು ಇದು. ಇದೇ ತರ ನೀವು ಎಷ್ಟು ಬೇಕಾದ್ರೂ ಬರೀಬಹುದು. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ಳೋಣ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ಗೆ ಈ ಕಡೆ ಒಂದು ಆಕ್ಸಿಜನ್ ಅಟ್ಯಾಚ್ ಆಗಿರುತ್ತೆ, ಈ ಕಡೆಯಿಂದ ಒಂದು ಅಟ್ಯಾಚ್ ಆಗಿರುತ್ತೆ. ಸೊ ಇದು ಒಂದು ಡೈಪೋಲ್ ಆದ್ರೆ ಇದು ಒಂದು ಡೈಪೋಲ್ ಆಗುತ್ತೆ. ಈ ತರ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು. ಅಂದ್ರೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಡೈಪೋಲ್ಸ್ ಅನ್ನೋದು ಮಾಲಿಕ್ಯೂಲ್ಸ್ ಲೆವೆಲ್ ಅಲ್ಲಿ ಇರ್ತವೆ, ಆಟಮ್ಸ್ ಲೆವೆಲ್ ಅಲ್ಲಿ ಇರ್ತವೆ. ಆಯ್ತಾ? ಆಮೇಲೆ ಈ ಡೈಪೋಲ್ಸ್ ಅಲ್ಲಿನೇ ಎರಡು ತರ ಇದೆ. ಅಂದ್ರೆ ಡೈಪೋಲ್ಸ್ ಇರೋದ್ರಿಂದ ನಾವು ಆ ಮೆಟೀರಿಯಲ್ ಅನ್ನ ಎರಡು ತರ ಕ್ಲಾಸಿಫೈ ಮಾಡಬಹುದು. ಪೋಲಾರ್ ಡೈಪೋಲ್ ಅಂತ, ನಾನ್ ಪೋಲಾರ್ ಡೈಪೋಲ್ ಅಂತ. ಸೊ ಕೆಲವೊಂದರಲ್ಲಿ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ. ಅಂದರೆ ಈ ಥರ ಚಾರ್ಜ್ ಪರ್ಮನೆಂಟ್ ಆಗಿ ಸೆಪರೇಟ್ ಆಗೋಗ್ಬಿಟ್ಟಿರುತ್ತೆ. ಮುಂಚೆನೆ ಸೋಡಿಯಂ ಮತ್ತು ಕ್ಲೋರಿನು ಬೇರ್ಪಟ್ಟಿರ್ತವೆ, ಸೆಪರೇಟ್ ಆಗಿರ್ತವೆ. ಇದನ್ನೆಲ್ಲ ನಾನು ಕೆಪಾಸಿಟರ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಂದರೆ ಇದಾದ್ಮೇಲೆ ಬರುತ್ತಲ್ಲ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸೆಪರೇಟ್ ಆಗಿದ್ರೆ ಅದನ್ನು ಪೋಲಾರ್ ಅಂತ ಕರಿತೀವಿ. ಸೆಪರೇಟ್ ಆಗಿಲ್ಲದೆ ಹೋದರೆ ಆಮೇಲೆ ಯಾವಾಗಲೂ ಸೆಪರೇಟ್ ಆದರೆ ಅದನ್ನು ಪೋಲಾರ್ ಅಂತ ಕರಿತೀವಿ. ಈಗ ನಾನ್ ಪೋಲಾರ್ ಅಂತ ಕರಿತೀವಿ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಐ ವಿಲ್ ಎಕ್ಸ್ಪ್ಲೈನ್ ವೆನ್ ಇಟ್ ಕಮ್ಸ್ ಟು ಕೆಪಾಸಿಟರ್ ಚಾಪ್ಟರ್. ಈಗ ಸದ್ಯಕ್ಕೆ ಡೈಪೋಲ್ ಅನ್ನೋ ಕಾನ್ಸೆಪ್ಟ್ ಅನ್ನು ಯಾಕೆ ತಗೊಂಡೆ ಅಂತಂದ್ರೆ, ಇಲ್ಲದೇನೋ ಹೇಳಿದ್ನಲ್ಲ, ಫ್ಲಕ್ಸ್ ಈಸ್ ಝೀರೋ ಡ್ಯೂ ಟು ಡೈಪೋಲ್, ಅದಕ್ಕೋಸ್ಕರ ನಾನು ಡೈಪೋಲ್ ಅನ್ನ ಹೇಳಿದ್ದೀನಿ. ಸೊ ಡೈಪೋಲ್ ಅಷ್ಟಕ್ಕೆ ಹೇಳಿ ನಿಲ್ಲಿಸಬಾರ್ದು. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಪ್ಪಾ ಅಂತಂದ್ರೆ, ಸರ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಾ ಸರ್ ಡೈಪೋಲ್ಗೆ? ಎಸ್, 100% ಇರುತ್ತೆ. ಹಾಗಾದ್ರೆ ಅದಕ್ಕೆ ಈಕ್ವೇಶನ್ ಏನು ಸರ್? ಡಿರೈವೇಶನ್ ಇದೆಯಾ ಸರ್? ಎಸ್ ಇದೆ. ಅದು ತುಂಬಾ ದೊಡ್ಡ ಡಿರೈವೇಶನ್. ಅದನ್ನ ನಾನು ಇವಾಗ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಮೈ ನೆಕ್ಸ್ಟ್ ಟಾಸ್ಕ್ ಈಸ್ ಟು ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ಎರಡು ಕಡೆ, ಒಂದು ಆಕ್ಸಿಸ್ನ ಮೇಲೆ, ಇನ್ನೊಂದು ಬೈಸೆಕ್ಟರ್ನ ಮೇಲೆ. ಆಕ್ಸಿಸ್ ಮತ್ತೆ ಬೈಸೆಕ್ಟರ್ನ ಆಲ್ರೆಡಿ ಹೇಳಿದ್ದೀನಿ. ಕಮ್ ಲೆಟ್ ಅಸ್ ಮೂವ್ ಅಹೆಡ್ ವಿತ್ ದ ಡಿರೈವೇಶನ್ ಆಫ್ ಡೈಪೋಲ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ನೌ ಐ ವಿಲ್ ಕನ್ಸಿಡರ್ ಅ ಡೈಪೋಲ್. ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಐ ಮ್ಯಾಗ್ನಿಫೈ ದ ಡಯಾಗ್ರಾಮ್. ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಆದರೆ ನೆನ್ಪಿಟ್ಕೊಳ್ಳಿ, ನಾನು ಎಷ್ಟೇ ದೊಡ್ಡದಾಗಿ ಬರೆದ್ರು ಎರಡು ಚಾರ್ಜ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಮೈಕ್ರೋಮೀಟರ್ ಅಥವಾ ನ್ಯಾನೋಮೀಟರ್ ಇರುತ್ತೆ. ಹಂಗಂತ ಹೇಳಿ ನಾನು ತೀರ ಹತ್ರದಲ್ಲಿ ಬರೋದ್ರೆ ನಿಮಗೇನು ಗೊತ್ತಾಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ನೋಡಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂದ್ಕೊಳ್ಳೋಣ. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ತುಂಬ ಕಡಿಮೆ, ಆದರೆ ನಾನು ಸ್ವಲ್ಪ ದೊಡ್ಡದಾಗಿ ಬರೆದಿದ್ದೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ಸೆಂಟರ್ ಆಫ್ ದಿಸ್ ಲೈನ್ ಆಸ್ ಓ. ಸೊ ಟೋಟಲ್ ಡಿಸ್ಟೆನ್ಸ್ ಈಸ್ 2a, ಸೊ ದಟ್ AO ಈಸ್ ಈಕ್ವಲ್ ಟು ಎ ಆ್ಯಂಡ್ OB ಈಸ್ ಈಕ್ವಲ್ ಟು ಎ. ಗೊತ್ತಾಯ್ತಲ್ವಾ ನಾನು ಯಾಕೆ 2a ಅಂತ ತಗೊಂಡೆ ಅಂತ? ಒಂದು ವೇಳೆ ನಾನು ಇದನ್ನೇ ಎ ಅಂತ ತಗೊಂಡ್ಬಿಟ್ಟಿದ್ರೆ ಐ ಶುಡ್ ಹ್ಯಾವ್ ರಿಟರ್ನ್ ದಿಸ್ ಆಸ್ a/2 a/2. ಆ ಥರ ಬರೋದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಬರೆದಿದ್ದೀನಿ. ಓಕೆ, AO ಈಸ್ ಈಕ್ವಲ್ ಟು ಎ, OB ಈಸ್ ಈಕ್ವಲ್ ಟು ಎ ಆಯಿತು. AO ಈಸ್ ಈಕ್ವಲ್ ಟು OB ಈಸ್ ಈಕ್ವಲ್ ಟು ಎ ಆಯಿತು. ನನಗೆ ಇವಾಗ ಕರೆಕ್ಟಾಗಿ ಇಲ್ಲಿ ಅದು ಇದು ಬೈಸೆಕ್ಟರ್ ಲೈನ್ ನೋಡ್ರಿ, ಇದು ಬೈಸೆಕ್ಟರ್ ಲೈನು. ಆಲ್ರೆಡಿ ನಾನು ಹೇಳಿದ್ದೀನಿ ಬೈಸೆಕ್ಟರ್ ಅಂದರೆ ಏನು ಅಂತ, ಪರ್ಪೆಂಡಿಕ್ಯುಲರ್ ಲೈನು. ಐ
ವಾಂಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಸಮ್ವೇರ್ ಹಿಯರ್, ಇದನ್ನು ಎಕ್ಸ್ ಅಂತ ಕರಿತೀನಿ. ಅರ್ಥ ಆಯ್ತಾ? ಈ ಎಕ್ಸ್ ಅನ್ನೋ ಪಾಯಿಂಟ್ ಅಲ್ಲಿ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಐ ವಿಲ್ ಜಾಯಿನ್ ಎ ಅಂಡ್ ಎಕ್ಸ್, ಐ ವಿಲ್ ಜಾಯಿನ್ ಎ ಅಂಡ್ ಎಕ್ಸ್ ಅಂಡ್ ಐ ವಿಲ್ ಜಾಯಿನ್ ಬಿ ಅಂಡ್ ಎಕ್ಸ್. ಗೊತ್ತಾಯ್ತಲ್ವಾ? ಈಗ ಎಕ್ಸ್ ಟು ಓ ಇರೋ ಡಿಸ್ಟೆನ್ಸ್ ಅನ್ನ ಸ್ಮಾಲ್ ಎಕ್ಸ್ ಅಂತ ಬರೀತೀನಿ. ನೆನ್ಪಿಟ್ಕೊಳ್ಳಿ, ಎಕ್ಸ್ ಓ ಈಸ್ ಈಕ್ವಲ್ ಟು ಸ್ಮಾಲ್ ಎಕ್ಸ್ ಅಂಡ್ ಎಕ್ಸ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಎ. ಅಂಡ್ ಎ ಅನ್ನೋದು ತುಂಬ ಚಿಕ್ಕದು ಅನ್ನೋದು ನಿಮಗೆ ನೆನಪಲ್ಲಿ ಇರಬೇಕು. ಸರಿ ಸರ್, ಆಯಿತು. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಿರಿ ಸರ್. ಹೆಂಗೆ ಸರ್ ಕಂಡುಹಿಡಿಯೋದು? ಅದಕ್ಕೂ ಮುಂಚೆ ಇಲ್ಲೊಂದು ಆ್ಯಂಗಲ್ ಅನ್ನು ಬರೆದು ಬಿಡ್ತೀನಿ, ಥೀಟಾ ಅಂತ. ಆಯ್ತಾ? ಈಗ ಬನ್ನಿ. ಈ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಅಂದರೆ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ದಟ್ ಈಸ್ ಪಾಸಿಟಿವ್ ಚಾರ್ಜ್, ಎರಡೂ ಇರುತ್ತೆ ಇಲ್ಲಿ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅನ್ನು ಜ್ಞಾಪಿಸ್ಕೊಳ್ಳಿ. ಇವಾಗ ಸದ್ಯಕ್ಕೆ ಈ ಚಾರ್ಜ್ ಇಲ್ಲ ಅಂತ ಇಟ್ಕೊಂಡ್ರೆ ಡ್ಯೂ ಟು ನೆಗೆಟಿವ್ ಚಾರ್ಜ್ ವಿ ಕ್ಯಾನ್ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ ಅಲ್ವಾ? ಇದು ಇಲ್ಲ ಅಂತ ಇಟ್ಕೊಂಡ್ರೆ ಡ್ಯೂ ಟು ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್. ಹೌದಾ? ಈ ಥರ ಎರಡು ಫೀಲ್ಡ್ ಬರೀಬೋದು ನಾವು. ಪಾಸಿಟಿವ್ ಚಾರ್ಜ್ಗೆ ರೇಡಿಯಲಿ ಔಟ್ವರ್ಡ್, ನೆಗೆಟಿವ್ ಚಾರ್ಜ್ಗೆ ರೇಡಿಯಲಿ ಇನ್ವರ್ಡ್. ಸೊ ಐ ಕಾಲ್ ದಿಸ್ ಆಸ್ E1, ಐ ಕಾಲ್ ದಿಸ್ ಆಸ್ E2. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವೆಕ್ಟರ್ ಈ ಥರ ಇನ್ಕ್ಲೈನ್ ಆಗಿದ್ರೆ ಅದನ್ನು ನಾವು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ಡಿವೈಡ್ ಮಾಡ್ಬೋದು. ಹಾಗೆ ಈ ಥರ ಇನ್ಕ್ಲೈನ್ ಆಗಿದ್ರೂ ಕೂಡ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ಡಿವೈಡ್ ಮಾಡ್ಬೋದು. ಇಯರ್ ಆಲ್ಸೋ ಇಟ್ ಈಸ್ ಪಾಸಿಬಲ್. ಸೊ E1 ಮತ್ತು E2ನ ನಾನು ಡಿವೈಡ್ ಮಾಡ್ತೀನಿ, ಹೀಗೆ ಡಿವೈಡ್ ಮಾಡ್ತೀನಿ. ಏನಾಗುತ್ತೆ? ಸ್ವಲ್ಪ ಫಸ್ಟ್ PUC ವೆಕ್ಟರ್ಸನ್ನು ಅಪ್ಲೈ ಮಾಡಿ. ಸರ್ ಇವೆರಡು ಆಪೋಸಿಟ್ ಇದ್ದಾವೆ ಸರ್, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಎಸ್, ಯು ಆರ್ ಕರೆಕ್ಟ್, ವರ್ಟಿಕಲ್ ಕಾಂಪೊನೆಂಟ್ಸ್ ಆರ್ ಕ್ಯಾನ್ಸಲ್ಡ್. ಆಮೇಲೆ ನಾನು ಈ ಏನು ಚಾಪ್ಟರ್ ಪಾಠ ಮಾಡ್ತಾ ಇದ್ದೀನಲ್ಲ ಇದರದ್ದು ನೋಟ್ಸನ್ನು ಆಲ್ರೆಡಿ ನಾನು PDF ಫಾರ್ಮ್ಯಾಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಕೆಲವೊಂದು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಅವ್ರಿಗೆ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಪ್ಲೀಸ್ ಗೋ ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಅಲ್ಲಿ ಲಿಂಕ್ ಫಾರ್ ಸ್ಟಡಿ ಮೆಟೀರಿಯಲ್ ಅಂತಿದೆ, ಅದ್ರ ಮೇಲೆ ಪ್ರೆಸ್ ಮಾಡಿ PDF ಓಪನ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದ್ರೆ ಪ್ರಿಂಟ್ಔಟ್ ತಗೊಳ್ಳಿ. ಆಯಿತಾ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆಲ್ಲ ಡೀಟೇಲ್ಸನ್ನು ಹಾಕಿದ್ದೀನಿ. ಸೊ ಇದು ಡಿರೈವೇಷನನ್ನು ಮಾಡಿದ ತಕ್ಷಣ ಒಂದ್ಸತಿ ಅದನ್ನು ನೋಡಿಬಿಟ್ಟು ಒಂದೆರಡು ಸತಿ ಬರೆದುಬಿಟ್ರೆ ಪಕ್ಕ ತಲೆನಲ್ಲಿ ಉಳ್ಕೊಳ್ಳುತ್ತೆ ನಿಮಗೆ. ಓಕೆ, ಬನ್ನಿ ಇಲ್ಲಿ. ಈಗ ಇವೆರಡು ಆಪೋಸಿಟ್ ಇದೆ, ಕ್ಯಾನ್ಸಲ್ ಆಯಿತು. ಇವೆರಡು ಏನಿದೆ? ಸೇಮ್ ಡೈರೆಕ್ಷನ್ ಇದೆ, ಆ್ಯಡ್ ಅಪ್ ಆಗಬೇಕು. ಸೊ ಹಾಗಾಗಿ ಈ ಕಡೆ ರಿಸಲ್ಟೆಂಟ್ ಫೀಲ್ಡ್ ಇರುತ್ತೆ. ರಿಸಲ್ಟೆಂಟ್ ಫೀಲ್ಡ್ ಬಂತು. ಬೇಕಾದ್ರೆ ಈ ಡಯಾಗ್ರಾಮನ್ನು ಇಲ್ಲಿ ಸಪ್ರೇಟಾಗಿ ಇನ್ನೊಂದ್ಸತಿ ಬರ್ಕೊಂಡ್ಬಿಡ್ಬೋದು. ನೀವು ಬರೆದ್ರೆ ಏನು ತೊಂದರೆ ಇಲ್ಲ. ವೆಲ್, ಐ ವಿಲ್ ರೈಟ್ ಇಟ್ ಹಿಯರ್, ಜಸ್ಟ್ ವೆಯ್ಟ್ ಫಾರ್ 1 minute. ಇಲ್ಲೇ ಬರೆದು ಬಿಡೋಣ ಅದನ್ನು, ಆವಾಗ ನಿಮಗೆ ಕನ್ವಿನ್ಸಿಂಗ್ ಆಗಿರುತ್ತೆ. ಏನಪ್ಪ ಅಂತಂದರೆ E1 ಹೀಗೆ ಇದೆ, ಇದನ್ನು ನಾನು ಈ ಥರ ಮತ್ತು ಈ ಥರ ಡಿವೈಡ್ ಮಾಡಿದೆ E1ಅನ್ನು. E2 ಹೀಗೆ ಇದೆ, ಅದನ್ನು ಕೂಡ ನಾನು ಹೀಗೆ ಮತ್ತು ಹೀಗೆ ಡಿವೈಡ್ ಮಾಡಿದೆ. ಆಯಿತಾ? E2 ಇದು. ಓಕೆ, E1 ಬಂದುಬಿಟ್ಟು ಈ ವರ್ಟಿಕಲ್ ಕಾಂಪೊನೆಂಟ್ ಬಂದುಬಿಟ್ಟು E1 ಸೈನ್ ಥೀಟಾ ಆಗುತ್ತೆ, ಇದು E2 ಸೈನ್ ಥೀಟಾ ಆಗುತ್ತೆ, ಇದು E1 ಕಾಸ್ ಥೀಟಾ ಆಗುತ್ತೆ, ಇದು E2 ಕಾಸ್ ಥೀಟಾ ಆಗುತ್ತೆ. ಇವೆಲ್ಲ ಹೆಂಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ PUCನಲ್ಲಿ ರೆಸಲ್ಯೂಷನ್ ಆಫ್ ವೆಕ್ಟರ್ಸನ್ನು ಓದಿದ್ದೀರಾ ನೀವು. ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಓದಿರೋದ್ರಿಂದ ಇವನ್ನೆಲ್ಲ ಏನು ಅಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ. ಸರಿ ಸರ್, ಆಯಿತು ಸರ್. ಸರ್ E1 ಬಂದು ಏನು ಸರ್? ಇಟ್ ಈಸ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ ಸರ್. ಹಾಗಾದರೆ ಅದಕ್ಕೆ ಈಕ್ವೇಷನ್ ಬರೆಯೋಣ ಸರ್. ಎಸ್, ವಿ ವಿಲ್ ರೈಟ್ ಫೀಲ್ಡ್. ಫಸ್ಟ್ ಸ್ಟೆಪ್ ಬಂತು ಫೀಲ್ಡ್ ಡ್ಯೂ ಟು ಪ್ಲಸ್ Q ಈಸ್ E1 ಈಸ್ ಈಕ್ವಲ್ ಟು, ನಾಪಿಸ್ಕೊಳ್ಳಿ ಫಾರ್ಮುಲಾನ, 1/4πε0 Q divided by distance square, that is BX square. ಗೊತ್ತಾಯ್ತಾ? ನೆಕ್ಸ್ಟ್ ಇದೇ ಥರ ಫೀಲ್ಡ್ ಡ್ಯೂ ಟು ಮೈನಸ್ Q ಬರೀರಪ್ಪ. ಇಟ್ ಈಸ್ E2 ಈಸ್ ಈಕ್ವಲ್ ಟು 1/4πε0 Q divided by AX square. ಗೊತ್ತಾಯ್ತಾ? ನೋಡಿ, ಈ BX ಮತ್ತು AX ಎರಡು ಸೇಮ್ ಇದೆ. AX ಮತ್ತು BX ಎರಡು ಸೇಮ್ ಇರೋದ್ರಿಂದ E1 E2 ಸೇಮ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಸೇಮ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. E1 ಅಂಡ್ E2 ಬೋತ್ ಆರ್ ಸೇಮ್. ಓಕೆ, ಹಾಗಾಗಿ ಇಲ್ಲಿ E1 ಕಾಸ್ ಥೀಟಾ E1 ಕಾಸ್ ಥೀಟಾ ಅಂತಂದೇ ಬರೀಬಹುದು, ಅಥವಾ E2 ಕಾಸ್ ಥೀಟಾ E2 ಕಾಸ್ ಥೀಟಾ ಅಂತಂದೇ ಬರೀಬಹುದು. ಸೊ ನನ್ನ ಮುಂದಿನ ಸ್ಟೆಪ್ ಯಾವ ಥರ ಇರುತ್ತೆ ಅಂದರೆ,
ಈ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು E1 cos ಥೀಟಾ ಪ್ಲಸ್ ಅಗೇನ್ E1 cos ಥೀಟಾ ಇರುತ್ತೆ, ಅಥವಾ 2 times E1 cos ಥೀಟಾ ಆಗುತ್ತೆ. ಯಾಕೆ? ಬಿಕಾಸ್ ಇಟ್ ಈಸ್ E1 and E1. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 2. ಕಾಲ್ ಎನಿ ಒನ್ ಆಫ್ ದೆಮ್ ಆಸ್ ಈಕ್ವೇಶನ್ 1. ಇದನ್ನೇ ಕರೆಯೋಣ ಈಕ್ವೇಶನ್ 1 ಅಂತ. ಗೊತ್ತಾಯ್ತಾ ಮಕ್ಕಳೇ? ಸರಿ ಸರ್. ಈಗ ಮುಂದಕ್ಕೆ ಹೋಗೋ ಮುಂಚೆ ಈ E1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. ದಟ್ ಈಸ್ ಈ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು 2 ಇಂಟು E1 ಅಂದರೆ ಇಲ್ಲಿದೆ ನೋಡಿ 1/4πε0 Q ಡಿವೈಡೆಡ್ ಬೈ ಬಿ ಎಕ್ಸ್ ಸ್ಕ್ವಯರ್, ಬಿ ಎಕ್ಸ್ ಆಗುತ್ತೆ, ಎ ಎಕ್ಸ್ ಆಗುತ್ತೆ, ಏನು ತೊಂದರೆ ಇಲ್ಲ, ಇಂಟು ಕಾಸ್ ಥೀಟಾ ಬರೆದ್ರಾ? ಓಕೆ, ಯು ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 3. ಈಗ ಮತ್ತೆ ಡಯಾಗ್ರಾಮ್ ಕಡೆ ಬರೋಣ. ಇಲ್ಲಿ ಡಯಾಗ್ರಾಮ್ ಅನ್ನು ಒಂದ್ಸತಿ ಗಮನಿಸಿ. This is a right angle triangle, AXO right angle triangle. So in this diagram, cos theta is equal to adjacent, that is AO, divided by hypotenuse, that is AX. ಗೊತ್ತಾಯ್ತಲ್ವಾ? AX. Okay. AO is nothing but A, therefore cos theta is equal to AO is equal to A divided by AX ಅಂದ್ರು ಒಂದೇ, BX ಅಂದ್ರು ಒಂದೇ, ಐ ರೈಟ್ BX. ಇದನ್ನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರಿ ಆಯ್ತಾ? ಸ್ವಲ್ಪ ಅದಕ್ಕೆ ನಾನು ಹೇಳಿದೆ ಇದು ಜಾಸ್ತಿ ಲೆಂತ್ ಇದೆ ಡಿರೈವೇಶನ್ ಅಂತ. ಈಗ ಈಕ್ವೇಶನ್ 3 ಹತ್ರ ಬನ್ನಿ. therefore ER is equal to 2 into 1/4πε0 Q divided by BX square into cos theta is there, no? A divided by BX. Call this as equation number 4. Substitution you have to do carefully. Okay, in ಎರಡು ಸ್ಟೆಪ್ ಮುಗಿದೋಗ್ಬಿಡ್ತು. ಈಗ BX ಅನ್ನು ಬರೆಯೋಣ. BX ಬರೀಬೇಕು ಅಂದರೆ ಯು ಲುಕ್ ಅಟ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಅನ್ನು ನೋಡ್ರಪ್ಪ, ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಅಲ್ಲಿ ಪೈಥಾಗರಸ್ ಥಿಯರಮ್ ಅನ್ನು ಬರೀಬೋದಲ್ವಾ ನೀವು? ಎಸ್ ಸರ್. BX ಸ್ಕ್ವಯರ್ is equal to hypotenuse square is equal to x square plus a square, x square plus a square, ಅಥವಾ bx is equal to x square plus a square under square root ಅಂದ್ರೂ ನಡೆಯುತ್ತೆ, ಅಥವಾ x square plus a square to the power of 1/2 ಅಂದ್ರೂ ನಡೆಯುತ್ತೆ. ಗೊತ್ತಾಯ್ತಲ್ವಾ? ಸೊ ಇದನ್ನ ಬೇಕಾದ್ರೆ ನೀವು ಮುಂಚೆನೆ ಮಾಡಿಟ್ಕೊಂಡಿದ್ರು ಆಯ್ತು, ಅಥವಾ ಆಮೇಲೆ ಮಾಡಿದ್ರು ಆಯ್ತು. ಅದಕ್ಕೇನು ಒಂದು ಆರ್ಡರ್ ಅಂತ ಏನಿಲ್ಲ. ಇದಾದ್ಮೇಲೆ ಬೇಕಾದ್ರೆ ಇಲ್ಲಿ ಬರೀರಿ ಫ್ರಮ್ ಪೈಥಾಗರಸ್ ಥಿಯರಮ್ ಅಂತ ಬರೀರಿ. ಫ್ರಮ್ ಪೈಥಾಗರಸ್ ಥಿಯರಮ್ ವಿ ಗೆಟ್ ಅಂತ ಬರೆದು ಇದನ್ನ ಮಾಡಿದ್ರು ಆಯ್ತು. ಇಲ್ಲ ಬಿಗಿನಿಂಗ್ ಅಲ್ಲೇ ಏನು ಡಯಾಗ್ರಾಮ್ ಬರೀತಿರಲ್ಲ, ಬರೆದಾಗಲೇ ಇವನ್ನೆಲ್ಲ ಡಿಸ್ಟೆನ್ಸ್ಗಳನ್ನು ಬರೆದಿಟ್ಕೊಂಡ್ರು ಆಯ್ತು. ಆಯ್ತಾ? ಈದರ್ ವೇ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಓಕೆ, ನೌ ಸಬ್ಸ್ಟಿಟ್ಯೂಟ್ BX ಸ್ಕ್ವಯರ್ ಅಂಡ್ BX ಇನ್ ಈಕ್ವೇಶನ್ ನಂಬರ್ 4. ಇವನ್ನೆಲ್ಲ ಬರೀಬೇಕು ನೀವು ಸೆಂಟೆನ್ಸ್ನಲ್ಲಿ. ಸಬ್ಸ್ಟಿಟ್ಯೂಟ್ ನಾನು ಜಾಗ ಸಾಕಾಗಲ್ಲ ಅಂತ ಬರೀತಿಲ್ಲ ಮಕ್ಕಳೇ, ಬಟ್ ನೀವು ಮಾತ್ರ ಬರೀಬೇಕು. ಸಬ್ಸ್ಟಿಟ್ಯೂಟ್ BX ಸ್ಕ್ವೇರ್ ಅಂಡ್ BX ಇನ್ ಈಕ್ವೇಶನ್ ನಂಬರ್ 4. ವಿ ಗೆಟ್ ವಾಟ್ ವಿ ಗೆಟ್ ER is equal to ಈ 2 ನ ಅಲ್ಲಿ ಜೊತೆ ಸೇರಿಸ್ಕೊಂಡ್ಬಿಡ್ತೀನಿ. 1/4πε0 ಅನ್ನು ಸಪ್ರೇಟ್ ಆಗಿ ಇಟ್ಕೋತೀನಿ. 2AQ ಮಾಡ್ಬಿಡ್ತೀನಿ ಅದನ್ನ, ಡಿವೈಡೆಡ್ ಬೈ BX ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್, ಮತ್ತೆ BX ಅಂದರೆ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಟು ದಿ ಪವರ್ ಆಫ್ 1/2. ಗೊತ್ತಾಗ್ತಾ ಇದೆಯಾ? ಟು ದಿ ಪವರ್ ಆಫ್ 1/2. ಸರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಏನಾಗ್ತಾ ಇದೆ. ER is equal to ರೈಟ್ 1/4πε0, ಇದನ್ನು ಸಪ್ರೇಟ್ ಆಗಿ ಇಟ್ಬಿಡಿ. 2AQ ಹಾಗೆ ಇಡಿ, ಡಿವೈಡೆಡ್ ಬೈ ಇದೇನು ಹೇಳಿ ನೋಡೋಣ, ಲಾಸ್ ಆಫ್ ಇಂಡೆಕ್ಸಿಸ್. ಇದು ಮತ್ತೆ ಇದು ಸೇಮ್ ಇದೆ. ಸೊ ಇಂಡೆಕ್ಸ್ ಇದು ಪವರ್ಸ್ನ ನಾವು ಆ್ಯಡ್ ಮಾಡಬೇಕು. 1 + 1/2 x² + a² x² + a² ಟು ದಿ ಪವರ್ ಆಫ್ 1/2 ಎರಡನ್ನು ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ x² + a² ಟು ದಿ ಪವರ್ ಆಫ್ 3/2. ಪ್ಲೀಸ್ ಟ್ರೈ ಟು ವರ್ಕ್ ಇಟ್ ಔಟ್. ಹಿಂಗೆ x² + a² ಟು ದಿ ಪವರ್ ಆಫ್ 1 + 1/2 ಅಂತ. 1 + 1/2 is nothing but 3/2. ಗಾಟ್ ಇಟ್? ಓಕೆ ಸರ್, ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ. ಈಗ ನೋಡ್ರಿ, ಇಲ್ಲಿ ಒಂದು ಕಂಡೀಷನ್ ಅನ್ನ ಬರೆದಿದ್ದೆ. ಏನಪ್ಪಾ ಅಂದ್ರೆ x ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ a. ಸೊ ವಿ ನೋ ದಟ್ x ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ a, ದೇರ್ಫೋರ್ ನೆಗ್ಲೆಕ್ಟ್
ಎ ಅನ್ನು ನೆಗ್ಲೆಕ್ಟ್ ಮಾಡಿಬಿಡ್ರಿ. ನೆಗ್ಲೆಕ್ಟ್ ಮಾಡಿದಾಗ ಈ ಫಾರ್ಮುಲಾ ಏನಾಗುತ್ತೆ? ಐ ವಿಲ್ ರೈಟ್ ಇಟ್ ಹಿಯರ್. ಏನಾಗುತ್ತೆ? ಈ ಆರ್ ಈಸ್ ಈಕ್ವಲ್ ಟು 1/4πε0 2aq divided by x square to the power of 3/2. ಯಾಕೆಂದರೆ ನಾನು ಎ ಅನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟಿದ್ದೀನಿ, ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರಾ. ಅಲ್ಲಿಗೆ ಈ ಆರ್ ಈಸ್ ಈಕ್ವಲ್ ಟು 1/4πε0. ಈ 2aq ಒಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಒಂದು 10 ನಿಮಿಷದ ಮುಂಚೆ ನಾನು ಏನು ಹೇಳಿದೆ? ಡೈಪೋಲ್ ಮೊಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಹೇಳಿದೆ. ಡೈಪೋಲ್ ಮೊಮೆಂಟ್ ಅಂದರೆ ಏನು? ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್. ಅದನ್ನು ನಾನು ಯಾವ ಸಿಂಬಲನ್ನು ಬಳಸಿದ್ದೆ? ಪಿ ಅನ್ನೋ ಸಿಂಬಲನ್ನು ಬಳಸಿದ್ದೆ. ಹಾಗಾಗಿ 2aq ಜಾಗದಲ್ಲಿ ನಾನು ಪಿ ಬರಿತೀನಿ, ಡಿವೈಡೆಡ್ ಬೈ ಇಲ್ಲಿ ನೋಡ್ರಪ್ಪ ಎಕ್ಸ್ ಸ್ಕ್ವೇರು ಮತ್ತು 3/2 2 ಕ್ಯಾನ್ಸಲ್ ಆಗಿ ಎಕ್ಸ್ ಕ್ಯೂಬ್ ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಇಕ್ವೇಶನ್. ಐ ಜಸ್ಟ್ ರಿಪೀಟ್ in quick manner. Dipole, two charges separated by a distance 2a, so that AO is A, OB is A, O is very small. X is a point at a distance of some amount from the center. It is at a distance of x, so that x is very much greater than A. A ಅನ್ನೋದು ಮೈಕ್ರೋಮೀಟರ್ ಆದರೆ x ಅನ್ನೋದು ಸೆಂಟಿಮೀಟರ್ ಅಥವಾ ಮೀಟರ್ ಲೆಕ್ಕದಲ್ಲಿ ಇರುತ್ತೆ. Now at x we have field due to positive charge, field due to negative charge. So E1 and E2 are acting like this. We can resolve them and the vertical components will cancel out, horizontal components will add up. ER is nothing but E1 cos theta plus E1 cos theta. So E1 and E2 we write separately. E1 is the field due to positive charge, E2 is the field due to negative charge. So finally E1 and E2 comes out to be same, 1/4πε0 1/4πε0. Q ಎರಡು ಸೇಮ್ ಇದೆ, ಆದರೆ ಇಲ್ಲಿ bx ಸ್ಕ್ವೇರ್ ax ಸ್ಕ್ವೇರ್ ಇದೆ. ಅವೆರಡು ಏನು ಡಿಫರೆಂಟ್ ಏನಲ್ಲ. ax ಅಂದ್ರೂ ಒಂದೇ, bx ಅಂದ್ರೂ ಒಂದೇ, ದೇ ಆರ್ ಆಲ್ಸೋ ಸೇಮ್. ಆ ಬೇಸಿಸ್ ಮೇಲೆ ನಾನು E1 cos theta E1 cos theta ಬರೆದೆ. ನೆಕ್ಸ್ಟ್ 2E1 cos theta ಆಯಿತು. E1 ಜಾಗಕ್ಕೆ ಈಕ್ವೇಶನ್ ಅನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡಿದೆ. cos thetaಗೆ ಮತ್ತೆ ಈ ಟ್ರಯಾಂಗಲ್ ಕಡೆ ನೋಡಿದೆ. ಈ ಟ್ರಯಾಂಗಲ್ ಅನ್ನು ನೋಡಿದಾಗ cos theta ನನಗೆ ಗೊತ್ತಾಯಿತು ಇಟ್ ಈಸ್ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂತ. ಸೊ cos thetaನು ಸಿಕ್ತು. ಸೊ cos theta ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆಮೇಲೆ ಈ bx ಅನ್ನು ತೆಗಿಬೇಕಾಯಿತು. bx ಅನ್ನು ತೆಗಿಲಿಕ್ಕೆ ಪೈಥಾಗರಸ್ ಥಿಯರಮ್ ಅನ್ನು ಉಪಯೋಗಿಸ್ಕೊಂಡಿದ್ದೀನಿ. ಪೈಥಾಗರಸ್ ಥಿಯರಮ್ ಪ್ರಕಾರ bx ಬಂದ್ಬಿಟ್ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಸೊ bx ಸ್ಕ್ವೇರ್ ಬಂದ್ಬಿಟ್ಟು x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಸೊ ಹೀಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಸೇರಿಸ್ಬಿಟ್ಟು ಟು ದಿ ಪವರ್ ಆಫ್ 3/2 ಅಂತ ಮಾಡಿದ್ದೀನಿ. ಪ್ರತಿಯೊಂದು ಸ್ಟೆಪ್ ಅನ್ನು ನಾನು ರಿಪೀಟ್ ಮಾಡಿ ಸರಿ ನೀಟಾಗಿ ಬರೆದು ತೋರಿಸಿದ್ದೀನಿ. ಈಗ ರಿಪೀಟು ಮಾಡ್ತಾ ಇದ್ದೀನಿ. ಮುಂದಿನ ಹಂತದಲ್ಲಿ x ಈಸ್ ವೆರಿ ಮಚ್ ಗ್ರೇಟರ್ ದನ್ a ಆಗಿರೋದ್ರಿಂದ a ಅನ್ನ ನೆಗ್ಲೆಕ್ಟ್ ಮಾಡಿದೆ. ನೆಗ್ಲೆಕ್ಟ್ ಮಾಡಿದಾಗ ಐ ಗಾಟ್ ಓನ್ಲಿ ದಿಸ್ ಮಚ್. ಆಯ್ತಾ? ಆಮೇಲೆ ಈ 2aq ಹೋಗ್ಬಿಟ್ಟು ಡೈಪೋಲ್ ಮೊಮೆಂಟ್ ಆಗುತ್ತೆ, P ಆಗುತ್ತೆ. ಸೊ ಫೈನಲಿ ಐ ಹ್ಯಾವ್ P ಡಿವೈಡೆಡ್ ಬೈ x ಕ್ಯೂಬ್. ಸೊ ದಿಸ್ ಈಸ್ ದ ಈಕ್ವೇಶನ್. ಈಗ ಕೊನೆಯದಾಗಿ ಮುಗಿಸೋ ಮುಂಚೆ ಸರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ವೆಕ್ಟರ್ ಅಲ್ವಾ ಸರ್? ಕರೆಕ್ಟಪ್ಪ ವೆಕ್ಟರ್. ಅದಕ್ಕೆ ಇಲ್ಲಿ ಒಂದು ಯೂನಿಟ್ ವೆಕ್ಟರನ್ನು ಬರೆದ್ಬಿಡಿ ಎ ಕ್ಯಾಪ್ ಅಂತ. ಹಾಗಾದರೆ ಡೈರೆಕ್ಷನ್ ಯಾವ ಕಡೆಗಿರುತ್ತೆ ಸರ್? ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನೋಡ್ರಿ, ಡೈಪೋಲ್ ಮೊಮೆಂಟ್ ಯಾವಾಗಲೂ ನೆಗೆಟಿವ್ ಇಂದ ಪಾಸಿಟಿವ್ ಇರುತ್ತೆ. ಈ ಥರನೇ ಇರುತ್ತೆ. ಇದು ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ರಿ ಹೆಂಗಿದೆ? ಈ ಕಡೆಗಿದೆ. ಅಂದರೆ ಡೈಪೋಲ್ ಮೊಮೆಂಟ್ಗೆ ಆಪೋಸಿಟ್ ಆಗಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪ್ಯಾರಲಲ್ ಟು ದಿ ಆಕ್ಸಿಸ್. ನೋಡಿ, ಇದಕ್ಕೆ ಪ್ಯಾರಲಲ್ ಆಗಿಲ್ವಾ ಆಕ್ಸಿಸ್ಗೆ? ಪ್ಯಾರಲಲ್ ಟು ದ ಆಕ್ಸಿಸ್ ಬಟ್ ಆಪೋಸಿಟ್ ಟು ದ ಡೈಪೋಲ್ ಮೊಮೆಂಟ್. ಈ ಸೆಂಟೆನ್ಸ್ ಬರೀಲೇಬೇಕು ನೀವು. ಯಾವಾಗ? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಬೈಸೆಕ್ಟರ್ ಮಾಡಿದಾಗ, ಈಕ್ವೆಟೋರಿಯಲ್ ಮೇಲೆ ಮಾಡಿದಾಗ, ಆಕ್ಸಿಸ್ನ ಮೇಲೆ ಮಾಡಿದಾಗ ಬೇರೆ ಕತೆ. ಅದನ್ನು ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪರ್ಪೆಂಡಿಕ್ಯುಲರ್ ಲೈನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯಿರಿ ಅಂದರೆ ಬರೀ ಡಿರೈವೇಷನ್ ಮಾಡಿ ಸುಮ್ಮನೆ ಆಗಬೇಡಿ, ಒಂದು ಮಾರ್ಕ್ ಕಳ್ಕೊತೀರಾ. ಏನಪ್ಪ ಅಂದರೆ ಡೈರೆಕ್ಷನ್ ಅನ್ನು ಬರೀಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಈಸ್ ಪ್ಯಾರಲಲ್ ಟು ದಿ ಆಕ್ಸಿಸ್ ಬಟ್ ಆಪೋಸಿಟ್ ಟು ದ ಡೈಪೋಲ್ ಮೊಮೆಂಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತು ಡೈಪೋಲ್ ಮೊಮೆಂಟ್ಗೂ ಆ್ಯಂಗಲ್ 180 ಡಿಗ್ರಿ ಇರುತ್ತೆ, ಆಪೋಸಿಟ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಷ್ಟು ಡೈಪೋಲ್ ಅಂದರೆ ಏನು? ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದು ಹೇಗೆ? ಪರ್ಪೆಂಡಿಕ್ಯುಲರ್ ಲೈನ್ ಮೇಲೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಕ್ಸಿಸ್ ಬಗ್ಗೆನೂ ಮಾತಾಡ್ತೀನಿ. ಸೊ ದಯವಿಟ್ಟು ವಿಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಾಗ ಏನಾಗುತ್ತೆ ಗೊತ್ತಾ? ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಆಗಲಿ, ನೆಕ್ಸ್ಟ್ ಏನೇ ಒಂದು ನಾನು ಅಪ್ಲೋಡ್ ಮಾಡಿದರೆ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ, ಅವರು ನೋಡಲಿ, ನನ್ನ ವೀಡಿಯೋಸಿಂದ ಅವ್ರಿಗೂ ಬೆನಿಫಿಟ್ ಆಗೋದಾದರೆ ಆಗಲಿ. ಮತ್ತು ಇನ್ನೊಮ್ಮೆ ಹೇಳ್ತೀನಿ, ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯೂಸಿಂಗ್ ದಿ ಫಾಲೋಯಿಂಗ್ ಲಿಂಕ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.